ವಸಂತಿ 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 ಅಣ್ಣ ಆ ಹೊಲ್ದಾಗೂ ಇಲ್ಲ ಈ ಹೊಲ್ದಾಗೂ ಇಲ್ಲ ಮನ್ಯಾಗೂ ಇಲ್ಲ ಕಡಿಕು ನನ್ನ ಅಣ್ಣ ನನ್ನಿಂದ ದೂರ ಮಾಡಿಬಿಟ್ಟ್ಯಾ ರಾಮನ ವನವಾಸ ಕಳ್ಸಿದಂಗ ನಾನು ಅನ್ನ ಕಳ್ಸಿ ಬಿಟ್ಟ್ಯಾ ರೀ ಅವ್ರೇನ್ ಸಣ್ಣವ್ರೇನ್ರಿ ಹುಡ್ಕಾಕ ಇಲ್ಲೇ ಎಲ್ಲೋ ಹೋಗಿರ್ತಾರ ಬಿಡ್ರಿ. ಏ ನಮ್ಮ ಅಣ್ಣನ ಮನಸ್ಸು ಹೆಂಗಂತ ನನಗೆ ಗೊತ್ತೈತಿ. ನಮ್ಮ ಅಣ್ಣ ನಾನು ಹೇಳ್ದ ಒಂದು ಕೆಲಸ ಮಾಡಂಗಿಲ್ಲ ನಾವು. ನಮ್ಮ ಅಣ್ಣ ಇಲ್ಲಂದ್ರೆ ನನಗೆ ಯಾಕೋ ಸಂಶಯ ಬರಾಕತ್ತೈತಿ. ನಮ್ಮ ಅಣ್ಣ ಹೆಂಗಂತ ನನಗೆ ಗೊತ್ತ. ಕಡಿಕು ನಿನ್ನ ದುರ್ಬುದ್ಧಿ ತೋರಿಸೇ ಬಿಟ್ಟ್ಯಾ ಶ್ರೀರಾಮ್ ಅಂತ ಅಣ್ಣನ ಕಡಿಕು ವನವಾಸ ಕಳಿಸೇ ಬಿಟ್ಟ್ಯಾ. ಅಲ್ಲ ನಾಳೆ ಸಾಗರ ಬಂದ ನಮ್ಮಪ್ಪ ಎಲ್ಲಿ ಅಂದ್ರೆ ಈ ಚಿಕ್ಕಪ್ಪ ಈ ಹಾಳು ಚಿಕ್ಕಪ್ಪ ಅವ್ ಏನು ಹೇಳ್ಬೇಕಣ್ಣ. ಅಯ್ಯೋ ನಿನಗೆ ಜಯ ಆಗುದಿಲ್ಲ ವಸಂತಿ, ನಿನಗೆ ಜಯ ಆಗುದಿಲ್ಲ. ಹಠಮಾರಿ ಹೆಣ್ಣು ನಿನ್ನ ಹಠ ನೀ ಬಿಡಲೇ ಇಲ್ಲ. ನನಗೆ ಏನು ಮಾಡ್ಬೇಕು ಒಂದು ಗೊತ್ತಾಗಲ್ಲ. ರೀ ನಾ ಏನ್ ಮಾಡೀನ್ರಿ? ನನ್ ಯಾಕೆ ಅನ್ನತ್ತೀರಿ ನೀವು? ನಾ ಬಿಟ್ಟು ಹೋಗೋದ್ ನಿನ್ನ ಮನೆಯವರಿಗೆ. ರೀ ನಾ ಏನ್ ಮಾಡ್ಲಿ? ನನ್ ಯಾಕೆ ಅನ್ನತ್ತೀರಿ ನೀವು? ನಾ ಮನೆ ಬಿಟ್ಟು ಹೋಗೋದ್ ನಿನ್ನೆ ಅವರಿಗೆ. ಹೋದ್ರೆ ಹೋಗಿರ್ತಾರ. ಏ ಮಾತುಗೆ ನೀ ಜೀವ ತಿಂದು ಕಳಿಸಿಬಿಟ್ಟಲ್ಲ. ಕಡಿಕು ನಿನ್ನ ಹಠ ತೋರ್ಸೇ ಬಿಟ್ಟಿ ಮತ್ತೆ ನೋಡ್ದಿನ ಸಾಕಾಗೋತಪ್ಪ. ಇನ್ನೇನು ಹುಡುಕ್ಬೇಕು ನಾನು? ಅವ್ರು ಎಲ್ಲಿ ಹೋಗ್ತಾರೆ? ಅವ್ರು ಸಣ್ಣ ಹುಡುಗ್ರಿ ಇಲ್ಲೇ ಹೋಗಿರ್ತಾರ, ಬರ್ತಾರ ತಗೋರಿ. ಎದಕ್ ಟೆನ್ಷನ್ ಮಾಡ್ಕೊಂತೀರಿ? ಇಲ್ಲ ನಮ್ಮ ಅಣ್ಣನ ಮನಸ್ಸು ನನಗೆ ಗೊತ್ತೈತಿ. ಅವ್ ಎಲ್ಲಿ ಇಲ್ಲ ಅಂದ್ರ ನನಗೆ ಒಂದು ತಿಳಿದ್ರೆ 12 ತಲೆ ಆಗತೈತಿ. ಲಕ್ಷ್ಮಣ ಲಕ್ಷ್ಮಣ ತಲಾಟಿ ಸಾಹೇಬ್ರಿ ಯಾಕೆ ಬಿಸಿಲಾಗ ಬಂದಾರಲ್ಲ? ಬರ್ರಿ. ನಿಮ್ಮ ಹತ್ರ ಕೆಲಸ ಇತ್ತು. ಹೌದ್ರಿ, ಯಾಕೆ ಬಿಸಿಲಾಗ ಬಂದಿರಿ? ಇಂಥದ ಇಲ್ಲ ಆ ಕಡೆ ಎಲ್ಲ ಹುಡುಕಾಡಿ ಬಂದ, ನೀವು ಇಲ್ಲಿ ಬಂದು ನಿಂತಿರಲ್ಲ. ಅಲ್ಲ ನಿಮ್ಮ ಅಣ್ಣ ಒಂದು ವಿಲ್ ಮಾಡಿಟ್ಟು ಹೋಗಿದ್ದ ನಮ್ಮ ಕಡೆ. ಯಾವಾಗ್ರಿ? ಇಲ್ಲ ಅದು ಮೊನ್ನೆ ಈಗ ಒಂದು ತಿಂಗಳ ಹಿಂದೆ ಒಂದು ವಿಲ್ ಬರ್ದಿಟ್ಟು ಹೋಗಿದ್ದವ. ಅದು ಈ ರೀತಿ ಐತಿ, ಓದಿ ಹೇಳೇನಪ್ಪ? ಗೊತ್ತೇ ಇಲ್ಲಲ್ರಿ ಇದು. ಇಲ್ಲ ಒಂದು ವಿಲ್ ಮಾಡಿಟ್ಟು ಹೋಗ್ಯಾನವ. ಏನಂತಂದ್ರೆ, ನಾನು ನಿನ್ನ ಪ್ರೀತಿಯ ಅಣ್ಣ ರಾಮಣ್ಣ ಅಂಥೇಳಿ ನಾನು ಮನಸಾರೆ ಸ್ವ ಇಚ್ಛೆಯಿಂದ 18 ಎಕರೆ ಆಸ್ತಿ ಎಲ್ಲಾನು ಬಿಟ್ಟು ಕೊಟ್ಟಿದ್ದೇನೆ. ನೀನು ಮತ್ತು ವಾಸಂತಿ ಸುಖದಿಂದ ಇದ್ದರೆ ಸಾಕು. ಎರಿಹೊಲ 5 ಎಕರೆ ನನ್ನ ಮಗನ ಹೆಸರಂತೆ ಬರೆದಿದ್ದೇನೆ. ನಾನು ಏನಾದರೂ ಮತ್ತು ಎಲ್ಲಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಇಂತಿ ನಿಮ್ಮ ಪ್ರೀತಿಯ ಅಣ್ಣ ರಾಮಣ್ಣ. ಆದರೂ ಲಕ್ಷ್ಮಣ, ನಿಮ್ಮಣ್ಣ ಶ್ರೀರಾಮಚಂದ್ರನ್ ಅಂತವಪ್ಪ. ಆದರೂ ಈ ವಿಲ್ಲ ನಿನ್ನ ಹತ್ರನ ಇರಲಿ. ನನಗೂ ಸಮಯ ಆಯ್ತು, ಹೋಗಿ ಬರ್ತೀನಿ. ಹೇಳಿಲ್ಲ? ಹಾಂ. ತಗೋ, ಕೂತ್ರು ನಿತ್ರು ಆಸ್ತಿ 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 ಅಂತ ಹೇಳಿ ನಮ್ಮ ಅಣ್ಣನ ಒಟ್ಟೆ ಮನ್ಯಾಗ ನಿಧನ ಮಾಡಿಬಿಟ್ಟಿ. ಕಡಿಕು ನಿನ್ನ ಶೇಡ್ ನೀ ತಿರ್ಸ್ಕೊಂಡು ಬಿಟ್ಲೆ ವಾಸಂತಿ. ಹೇ ಇರ್ಬೇಕು ನಿನ್ನ ಅಂತಾಕಿ. ಸೊಸೆಯಾಗಿ ಬಂದ್ರೆ ಮನೆಗೆ ಹಿಂತಾಕಿ ಬರ್ಬೇಕು. ಯಪ್ಪೋ ನಮ್ಮ ಅಣ್ಣನ ಎಲ್ಲಿ ಹುಡುಕ್ಲಿ? ಎಲ್ಲಿ ಹೋದ ಯಾರಿಗೆ ಗೊತ್ತು? ಹೋದು ಬಿಜಾಪುರಕ್ಕೆ ಹೋದು. ಯಪ್ಪೋ ಮಗನ್ ನೋಡ್ಲಿಕ್ಕೆ ಇಲ್ಲೇ ಬಿಜಾಪುರಕ್ಕೆ ಹೋಗಿರ್ತಾನ ತೋರಿ. ಯಾಕೆ ಟೆನ್ಷನ್ ಮಾಡ್ಕೋತೀರಿ ನೀವು? ನೀವೇನು ಮಾತಾಡಬೇಡ. ಇಲ್ಲೇ ಹೊರಗೆ ಹೋಗ್ಬೇಕಂತ ನಮ್ಮ ಅಣ್ಣ ನನಗೆ ಹೇಳಿ ಹಾಕಿದ್ದ. ಇವತ್ತು ಹೇಳಾರ್ದ ನಿನ್ನೆ ರಾತ್ರಿ ಹೋದವ್ ಇನ್ನೂವರೆಗೆ ಪತ್ತೆ ಇಲ್ಲ. ಎಲ್ಲಿಗೆ ಯಾರು ಇವತ್ತು ನಮ್ಮ ಅಣ್ಣ ಶಿವಮಠ ನಿನ್ನ ಮತ್ತೆ ಬಿಡುದಿಲ್ಲ. ನಮ್ಮ ಅಣ್ಣ ಎಲ್ಲಿದ್ರು ನಂಗೆ ತಂದು ಕೊಡ್ಬೇಕಿನಿ. ರಾಮ್ ಎಲ್ಲೇ ಹೋಲಿ, ಕಷ್ಟ ಸುಖದಾಗ ಲಕ್ಷ್ಮಣ ಅವನ ಜೊತೆನೇ ಇದ್ದಂಗ. ನಾ ಇವತ್ತು ನಮ್ಮ ಅಣ್ಣ ಎಲ್ಲೇ ಇರಲಿ ಅವ್ನ ಹುಡುಗಿ ತಗೊಂಡ ಬರ್ತೀನಿ. ಬಿಜಾಪುರ ಹೋಲಿ ಎಲ್ಲೇ ಹೋದ ಬಿಡುದಿಲ್ಲ. ನಮ್ಮ ಅಣ್ಣ ಇಲ್ಲಾರ್ದ ನನಗೆ ಮನ್ಯಾಗ ಕಾಲಡಿ ನಡಂಗಿಲ್ಲ. ನಾ ಹೊಕ್ಕಿನಿ. ವಸಂತಿ, ಈ ನನ್ನ ಕಣ್ಣೀರ ಇನ್ನು ಸುಮ್ಮನೆ ಬಿಡುವುದಿಲ್ಲ. ನಮ್ಮ ಅಣ್ಣನ ತಗೊಂಡ ಬರ್ತಾನೆ ಈ ಮನೆಗೆ. ಅಣ್ಣನ್ ಕರ್ಕೊಂಡ್ ಬರ್ತೀಯ? ಆಯ್ತು, ಈ ದಿವ್ಸ ಯಾವಾಗ ಬರ್ತದಂತ ಕಾಯತಿದ್ದೆ ನಾ. ಅವತ್ತೇ ಹೇಳಿದ್ದೆ, ನಿಮ್ಮ ಮನೆ ಮುರಿದು ಮೂರಾಬಟ್ಟಿ ಮಾಡಿ ನಿಮ್ಮ ಅಣ್ಣನ ಶ್ರೀರಾಮ್ನಂತ ಅಣ್ಣನ ವನವಾಸ ಕಳಿಸ್ಲಿಲ್ಲ ಅಂದ್ರ ನನ್ನ ಹೆಸರು ಕರಿಬೇಡತ್ತ. ಕೊನೆಗೂ ನಾ ಅನ್ಕೊಂಡಿದ್ದೆ ಆಯ್ತು. ಏನು ಬಿಸಿಲು ಪರಮಾತ್ಮ.
ಮನೆ ಬಿಟ್ಟಂತರು 2 ದಿನ ಆತು. ಯಪ್ಪ 2 ದಿನ ಆತು. ಹೊಟ್ಟೆ ಅಂತರೂ ಕೂಳ್ಕೊಂಡಿಲ್ಲ. ಇಲ್ಲೇ ನೀರು ಕುಡಿನು. ಇದನ್ನೇನು ಬಾಳಿ ಪಡ ಎಲ್ಲಿ ಪಡ ನೋಡಿದ್ರೆ ಇವನು ಸ್ವಲ್ಪ ದೊಡ್ಡ ಸಾಹುಕಾರ ಇದ್ದಂಗೆ ಅದಾನ. ದೊಡ್ಡ ರೈತಾಪಿ ಜನ ಇದ್ದಂಗೆ ಐತಿ. ಅಲ್ಲಿ ಊರಾಗಂತರು ಅಂಗಡಿಗಳು ಕೇಳಿದ್ನಿ, ಅಂಗಡಿಯಾಗೂ ಇಟ್ಕೊಳಕ್ ನಾ ಯಾಕಂದ್ರು ದುಡ್ಯಾಕಂತರು ನಿಗುದಿಲ್ಲತ್ತಾರ. ಏನು ನೋಡಿ ಇಲ್ಲಿ ನೀರು ಅಟ್ ಕುಡ್ದಟ್ಟು ಸಾವುಕಾರನ ಹೊಲ ಬೇಯಿಸಿದಂಗೆ ಐತಿ. ಇಲ್ಲಿ ಅಟ್ ಹೊಲ್ದಾಗ ಅಡಿ ಕೆಲಸ ಪಲ್ಸ ಮಾಡ್ಕೋತ ಇಲ್ಲಿ ಅಡಿ ಜೀತ ಇದ್ರ ಮುಗ್ದೋಕತಿ ಸಂಸಾರ. ನೋಡೋಣಪ್ಪ ದೇವ್ರು ಎಲ್ಲೆಲ್ಲಿಗೆ ಹಚ್ತಾನೋ. ನಾವು ಸಾವುಕಾರರ ಎಲ್ಲಿ ಅದಾನೋ, ಯಾವ ಪಡ್ದಾಗ ಅದಾನೋ, ಅವ ಏನು ಜೀತಕ್ಕೆ ಇಟ್ಕೋತಾನೋ, ಅವನು ಏನು ಹಂಗೆ ಮುಂದಕ್ಕೆ ಕಳಿಸ್ತಾನೋ ನೋಡೋಣಪ್ಪ. ಪಡ ಗಿಡ ನೋಡಿದ್ರೆ ಅದೆಲ್ಲ ದೊಡ್ಡ ಸಾವುಕಾರ ಇದ್ದಂಗೆ ಅದಾನ. ಮನಿನೂ ಭಾಳ ದಾಡ್ಸಿನ ಇದ್ದಂಗೆ ಐತಿ. ನೋಡೋಣ ನೀರು ಕುಡಿನ ಮೊದಲು ಹೊಟ್ಟೆ ತಂಪು ಮಾಡ್ಕೊಳ್ಳೋಣ. ಅಯ್ಯಪ್ಪ ದೊಡ್ಡ ಹೊಂಡ ಕಡ್ಸ್ಯಾನ. ನೋಡೋಣ ಏನೇನಕತ್ತೆ. ಅಯ್ಯಪ್ಪ ಅಂತೂ ಏನು ಮೋಟ್ರ್ ಚಾಲು ಇಟ್ಟಾನಲ್ಪ ಸಾವುಕಾರ. ನೋಡೋಣ ಹೊಟ್ಟಿಗೆ ಅಡ್ ತಂಪು ಮಾಡ್ಕೊಂತ ನೀರು ಕುಡಿನು. ಅಂತೂ ಮೋಟ್ರ್ ಚಾಲು ಇಟ್ಟಾನಲ್ಪ ಸಾವುಕಾರ. 2 ದಿನ ಆತು ಬರೀ ನೀರಿನ ಮೇಲೆ ಹೊಂಟೈತಿ. ಏನು ಕೂಳಿಲ್ಲ, ನೀರಿಲ್ಲ, ಏನಪ್ಪ ನೋಡು. ಈಗ ಪಟ್ಟು ತಂಪಾದಂಗ ಮಾರ. ಎಲ್ಲಿ ಹೋಗ್ಯಾನೋ ಸಾವುಕಾರ ಯಾರಿಗೆ ಗೊತ್ತ. ಸುಮ್ಮನೆ ಒಣಾಟಿಗೆ ಅಪ್ಪ ಏನ ಅಂದಟ್ಟು ಹೊಲ್ದಾಗ ದುಡ್ಯಾಕಿದ್ರು ಸುಮ್ಮನೆ ಹೊಟ್ಟೆ ಬಟ್ಟಿಗೆ ಅಟ್ ಕೊಟ್ಟು ಸಾಕಾಗೈತಿ. ನೋಡು ಸಾವುಕಾರನ ಕೇಳೋಣ. ಎಲ್ಲ ಕೆಲಸಗಳು ಅಲ್ಲೇ ಇರ್ತಾವ. ಇವು ಆಳುಗಳು ಏನು ಮಾಡಾಕತ್ತಾವ? ಅಲ್ಲ ನಾನು ಮ್ಯಾಗಿನ ಒಂದು ತಾಸು ಆಯ್ತು ನೋಡಾಕತ್ತೀನಿ. ಯಾರವ ಏನು ಮೋಟ್ರ್ ತುಳು ಮಾಡಾಕ್ತದನು ಏನು ಅವ್ರವ ಅಂತೆ. ನೋಡು ಒದ್ರೊಂದಪ್ಪ ಬರ್ತಾನೆ. ಯಾವ್ರವ ಬರ್ತೀಲಿ ಕಡೆ ಏನು ಪಾಯ ಐತೆ ಆ ಕಡೆ ನೋಡಾಕತ್ತ ನೋಡ್ರಿ. ಲೇ ಜಟೆ ಅಲ್ಲಿ ಯಾರೋ ಹೊಂಡಿನ ಮ್ಯಾಗ ಏನೋ ನೋಡತ್ತಾನಲ್ಲೇ ಕರ್ಕೊಂಬಲ್ಲಿ ಅವನ ಅಲ್ಲಿ ಅದ ನೋಡಿ ಹೊಂಡಿನ ಮ್ಯಾಗ. ಒಂದು ಭಾಳ ಐತಿ. ಸಾವುಕಾರ ಕರೆಯಾಕತ್ತಾರ. ಭಾಳ ಚಲೋ ಆತು ಯಪ್ಪ. ಪುಣ್ಯ ಹತ್ತಲಿ ಅವಾಗ ನಿನ್ಗೆ ಕೂಡೆ ಪುಣ್ಯ ಹತ್ತಲಿ ನಡಿ ಬರ್ತಾನೆ. ನನಗೂ ಇದ ಬೇಕಾಗಿತ್ತು, ಸಾವುಕಾರ ಕರೀದ ಬೇಕಾಗಿತ್ತು. ನೋಡು ನೀನು ಜೀತ ಕರೆ ಇಟ್ಕೋತಾನೋ ಏನ್ ಮಾಡ್ತಾನೋ. ಬಾರೋ ಇಲ್ಲಿ ಬಾಯ್. ಬಂದೆ ಸಾವುಕಾರ. ನೀ ಯಾರು ಇಲ್ಲಿ ಎದಕ್ ಬಂದಿ? ಸಾವುಕಾರ ನಾ ಏನ್ ತುಡು ಮಾಡವಲ್ರಿ. ನಮ್ದು ದೊಡ್ಡ ಮನೆತನ ಐತಿ. ಆದ್ರೆ ಏನ್ ಮಾಡೋದು, ಸ್ವಲ್ಪ ಮನ್ಯಾಗ ಕದ್ದ ಐತಿ. ತಮ್ಮಗ ನನಗ ಸೇರ್ಪಡೆ ಐತಿ. ಸೇರ್ತಾನ ತಮ್ಮೆಲ್ಲ. ಅದ್ರ ತಮ್ಮನ ಹೆಂಡತಿ ಒಟ್ಟ ಕೂಳ್ ಮಾಡಿ ಹಾಕಾಕ ನಾ ಯಾಕತ್ತಾಳ. ಹೊಲ್ದಾಗ ಅಟ್ ಕೆಲ್ಸಕ್ಕೆ ಇಟ್ಕೋರಿ ನಮ್ಮನ್ನ. ನೀರ್ ಹಾಸ್ತೀನಿ. ದನಕರ ಮೇಯ್ಸಂದ್ರೆ ದನಕರ ಮೇಯಿಸ್ತೀನಿ. ಹೆಂಡಿ ಕಸ ಮಾಡಾದ್ರೆ ಹೆಂಡಿ ಕಸ ಮಾಡ್ತೀನಿ. ಅಟ್ ಹೊಟ್ಟಿ ನೆತ್ತಿ ಅಟ್ ನೋಡ್ಕೋದ್ರೆ ಸಾಕು ನಮಗೆ. ಅಲ್ಲೋ ದೊಡ್ಡ ಮನೆತನ ಬಂದಿನ ಅಂತ ಹೇಳ್ತಿ. ನೀ ಏನ್ರ ಲಪಡ ಮಾಡ್ದಲ್ಲ ನೀನ್ ಹೊರ ಹಾಕಿರ್ಬೇಕಲ್ಲ ಅವ್ರ. ಹಂಗೆ ಹೊರ ಹಾಕ್ತಾರ? ಸಾವುಕಾರ ನೀವು ಬೇಕಾದ ಕೆಲಸ ಹೇಳ್ರಿ, ನಾ ಅಂತೂ ಮಾಡ್ತೀನಿ. ಬಟ್ ಕೊಟ್ರ ಪುಣ್ಯ ಹತ್ತೈತಿ, ಕೊಡ್ಲಿಕ್ಕಂದ್ರೂ ಪುಣ್ಯ ಹತ್ತೈತಿ. ಈಗ ನಿಮ್ಮ ಹೊಲ್ದಾಗ ಅಂತೂ ನೀರು ಕೊಡ್ತೀನಿ. ಅದರದರ ಪುಣ್ಯ ನಿಮ್ಗೆ ತರ್ತೈತ್ರಿಪ್ಪ. ನಾ ಅಂತೂ ಹೋಗ್ತೇನ್ರಿ. ಸಂಗು ಏನವ ಬಾರಪ್ಪ ಕಪ್ಪ ಕೆಲಸ ಕೊಡಲ್ಲ ಹೋಗ್ ಬಡೋದಲ್ಲ. ಸಾವುಕಾರ ಕೆಲಸ ಮಾಡಕ್ಕೆ ಬಿಡ್ರಿ. ಅಲ್ಲ ನಿನಗೆ ದಗದ ಮಾಡಕ್ ಬ್ಯಾಸರ ಅದು ಇರ್ಲಾಡ್ರಿ. ಆಯ್ತಾಳೆ
ಅವ್ನ ಜೋಳ ಇರಾಕತ್ತೆ ಕರ್ಕೊಂಡ್ ನೋಡಿ ತೋರ್ಸ ದಗದಪ್ಪ ಯಾರು ಹೇಳ್ತಿ ಹೇಳು ನಡಿ ದಗದ ತೋರ್ಸುನು ಅವನಿಗೆ. ನಮ್ಮ ಅಣ್ಣನ ಎಲ್ಲಿ ಹುಡುಕ್ಬೇಕು? ನಮ್ಮ ಅಣ್ಣನ ಬಗ್ಗೆ ಮುಳುವಾಡ್ದಾಗ ಏನಂತ ಕೇಳ್ಬೇಕು? ಹಾಂ, ಏನು ನಮ್ಮ ಅಣ್ಣ ಕಳ್ಕೊಂಡಾನಂತ ಹೇಳಿ, ಏನು ನನ್ನ ಹೆಂಡತಿ ಕೂಳ್ ಹಾಕ್ಲಾರ್ಕಾಗಿ ಹೊರಗೆ ಹಾಕ್ಯಾಳಂತ ಹೇಳಿ, ಎಂಥ ಪಂಚಾಯ್ತಿ ಬತ್ತಪ್ಪ ಇದು. ಹೋದವ ಬೇಯಿಸಿ ನಂದು ಹೇಸಿ ಆತ. ಯಾರನ್ನ ಏನಂತ ಕೇಳ್ಬೇಕು? ಯಪ್ಪ ಶಿವ ಒಳ್ಳೆ ಅಂಥ ಪರಿಸ್ಥಿತಿ ತಂದಿಟ್ಟಪ್ಪ ನನ್ನ ಕುತ್ತಿಗೆಗೆ. ಅವ ಇಲ್ಲಿ ಕೊಲ್ಲಾರ್ದಾಗ ಕೇಳಿ ಬನ್ನಿ, ಅಲ್ಲಿ ಇಲ್ಲ ಅಂದರು. ಈಗ ಮುಳವಾಡ್ದಾಗ ಕೇಳಿ ನೋಡುನು. ಅವೇನಿಲ್ಲ ಸನೇದಾಗ ಬಹುಶಃ ಹೋಗಿರಾಕಿಲ್ಲ, ಎಲ್ಲಿ ದೂರ ಯಾಕಡೆ ಹೋಗ್ಯಾನು, ಏನು ಮಾಡ್ಯಾನು ಯಾರಿಗೆ ಗೊತ್ತ. ನಮ್ಮ ಅಣ್ಣನ ಎಲ್ಲಿ ಹುಡುಕ್ಲಿಪ್ಪ? ನಾ ಇನ್ನು ಒಡ ಹುಟ್ಟಿದ ಅಣ್ಣನ ಯಾರು ಏನು ಕೇಳಿದ್ರೆ ನಮ್ಮ ಅಣ್ಣ ನಾನು ಎಲ್ಲ ಕಡೆ ಪರಿಚಯ. ಯಾಕೋ ನೀನದ ಹೇಳಬಾರ್ದ ನಿನ್ನ ಹೆಂಡತಿಗತ್ತ? ನನ್ನ ಬೇವ್ತಾರ ಕಡೆ ಹೆಂಡತಿ ಹೇಳಬೇಕು, ಈ ಜನಕ್ಕೆ ಹೇಳಬೇಕು, ಒಂದು ಗೊತ್ತಾಗೋಲ್ಲ ನನಗೆ. ನೋಡು ಇಲ್ಲಿ ಮಟ್ಟ ಬಂದೀನಿ, ಕೇಳಿ ನೋಡ್ತು ನೋಡು. ನಮಸ್ಕಾರ ರೀ. ಆರಾಮಲ್ರಿ? ಏನಿಲ್ರಿ, ನಮ್ಮ ಅಣ್ಣಾರ ಏನು ನೋಡಿರೇನ್ರಿ? ಹ್ಞೂ ರೀ. ಏನಿಲ್ರಿ ಗಾಬರಿ ಅಂತದ್ ಏನಿಲ್ರಿ. ಸ್ವಲ್ಪ ನನ್ನ ಹೆಂಡತಿಗೆ ಅವ್ ಸ್ವಲ್ಪ ಜಗಳ ಆಗೈತ್ರಿ, ಮತ್ತೇನಿಲ್ಲ. ಹೆಂಗ್ರಿ ಸಂಸಾರ ಜಗಳ, ಅದಕ್ಕೆ ಒಂಥರ ಮಾನಸಿಕ ಮನುಷ್ಯ. ನಿಮ್ಗೆ ಗೊತ್ತೈತಲ್ರಿ, 2 ದಿವಸ ಆತ್ರಿ ಒಟ್ಟ ಮನ್ಯಾಗಿಲ್ಲ. ಅದಕ್ಕೆ ಎಲ್ಲಾ ಕಡೆ ನೋಡಿ ಬಂದನ್ರಿ. ಬಿಜಾಪುರದಾಗ ಫೋನ್ ಹಚ್ಕೇನ್ರಿ, ಮತ್ತ ಕೊಲ್ಲಾರಕ್ಕೆ ಹೋಗಿ ಬಂದನ್ರಿ. ಒಟ್ಟ ಇಲ್ರಿ. ಸ್ವಲ್ಪ ಹೇಳ್ರಿ, ನಿಮ್ ಖಂಡಿ ಬಿದ್ರ ಸ್ವಲ್ಪ ಹೇಳ್ರಲ್ಲ. ಹಿಂಗ ಆಗೈತ್ ನೋಡ್ರಿ. ಏನ ಏನ್ರಿ ಈಗ ಏನ್ ಮಾಡ್ಬೇಕು ಹೇಳ್ರಿ? ಸಂಸಾರ ಅಂದಾಗ ಜಗಳ ಬರುದಲ್ರಿ. ನಾನು ಏನ್ ಸ್ವಲ್ಪ ಎಟ್ಟಿದಾಳ್ರಿ. ಹಿಂಗಾಗಿ ಒಟ್ಟ ಏನ್ ಹೇಳಿದ್ರಿ ಸಿಕ್ಕವ್ರ ಮುಂದೆ? ಸುಮ್ಮನೆ ನೀವು ನಮ್ಮವ್ರ ಹೇಳತ್ತನ್ರಿ. ಸ್ವಲ್ಪ ಹೆಂಡತಿ ಕಿರಿಕಿರಿ ಆಗಿ ಅವನು ಹೆಂಡತಿ ಕರೋಣ ಸತ್ತಲ್ರಿ. ನಿಮ್ಗೆ ಗೊತ್ತೈತಲ್ರಿ, ಅವ್ನ ಹೆಂಡತಿ ಕರೋಣದ ಸತ್ತಲ್ರಿ. ಹಿಂಗಾಗಿ ಸ್ವಲ್ಪ ಮಾನಸಿಕ ಆಗ್ಯಾನ್ರಿ. ಅದಕ್ಕಾಗಿ ನಾನು ಏನ್ ಸ್ವಲ್ಪ ಕಿರಿಕಿರಿ ಮಾಡಕತ್ ಕೂಲೇನ ಹೇಳಾರ್ದ ಹೋಗ್ಬಿಟ್ಟೇನ್ರಿ. ನಿನ್ನ ರಾತ್ರಿ ಇಲ್ರಿ, ಅದು ಕುಡಿಕಾಡತ್ತನ್ರಿ. ಸ್ವಲ್ಪ ದಯವಿಟ್ಟು ಕೈ ಮುಗಿತೀನಿ. ನಿಮ್ಗೆ ಎಲ್ಲಾರ ಸ್ವಲ್ಪ ತಪಾಸಾರ ನನ್ನ ನಂಬರ್ ಐತಿ ನಿಮ್ ತಕ, ಸ್ವಲ್ಪ ಫೋನ್ ಹಚ್ಚರಿ. ಹಾ ರೀ, ಮರಿಬೇಡ್ರಿ. ಹಾ ಬರ್ತೇನೆ, ಬರ್ತೇನೆ. ನಮಸ್ಕಾರ ರೀ. ಆರಾಮಲ್ರಿ? ನಮ್ಮ ಅಣ್ಣನ ಏನ್ರ ನೋಡ್ರಿ? ಏನು ಹ್ಞೂ ರೀ. ಸ್ವಲ್ಪ ಮನ್ಯಾಗ ಕಿರಿಕಿರಿ ಆಗಿ ನಾನು ಹೆಂಡತಿ ಜೋಡಿ ಸ್ವಲ್ಪ ಜಾಗ ಹೋಗ್ಯಾನ್ರಿ. ಅದಕ್ಕೆ ಇಲ್ಲೇನ್ರ ಬಂದ ಅಂತ ಬಂದಿಲ್ರಿ. ಕೇಳಿ ಬಂದಿನ್ರಿ. ಆ ಕಡೆ 2-3 ಅಂಗಡಿ ಕೇಳೀನ್ರಿ. ಇದು ಕೊಲ್ಲಾರದಾಗ ಕೇಳೀನ್ರಿ. ಸ್ವಲ್ಪ ಅವ್ರ ಹೆಣ್ಮಕ್ಳು ತಿರ್ಕೊಂಡು ಸ್ವಲ್ಪ ಮಾನಸಿಕ ಆದ್ರೆ ಅವ. ಹಿಂಗಾಗಿ ಸ್ವಲ್ಪ ಹಂಗೆ ಮನ್ಯಾಗ ಹೋಗ್ಲಿಕ್ಕೆ ಕದ್ದು ಬರುವಲ್ರಿ. ನಾ ಸ್ವಲ್ಪ ನೋಡ್ರಿ, ಏನ್ರ ನಿಮ್ಗೆ ಸಿಕ್ಕರ ಸ್ವಲ್ಪ ತಪಾಸಾದ್ರೆ ನನ್ನ ನಂಬರ್ಗೆ ದಯವಿಟ್ಟು ಫೋನ್ ಮಾಡಿರಲ್ಲ. ನೋಡ್ರಿ, ನಾವು ಇರೋಬ್ರು. ಹಾ ರೀ, ನಿಮ್ಮ ದಂಧದ ಮದುವೆ ಆಯ್ತು. ಸ್ವಲ್ಪ ನೋಡ್ರಿ, ನೀವು ಆ ಕಡೆ ಅಡ್ಡಾಡ್ತಾರೆ. ಕೊಲ್ಲಾರದಾಗಿದ್ರು ಸ್ವಲ್ಪ ಅಲ್ಲಿ ಯಾರು ಪರಿಚಯ ಕೊಲ್ಲಾರದಾಗ ಬಿಜಾಪುರದಾಗ? ನಾವು ಬಿಜಾಪುರಕ್ಕೆ ಹೋಗಿನ್ರಿ. ನಾ ಹೋಗಿ ಕೇಳ್ರಿ, ಅಲ್ಲಿ ಕಾಯಂ ಒಂದು ಅಂಗಡಿಯ ಸಂಧಿ ತರ್ತಿದ್ದೇವ್ರಿ. ಅಲ್ಲಿ ಇಲ್ರಿ ಅವ. ಹ್ಞೂ ರೀ. ಅದಕ್ಕೆ ಮತ್ತೆ ನಮ್ಮನೆ ಒಂದು ತಿಳಿದ್ರೆ 12 ತಿಳಾತ ನಮಗೂ ರೀ. ದಯವಿಟ್ಟು ಹೇಳ್ರಿ, ತಪ್ಪಿಸ್ಬೇಡ್ರಿ. ನಾ ಬರ್ತೇನೆ.